ಇನ್ನು ಇಂತಹ ಸಂಕ್ರಾಂತಿಯ ಒಂದು ಪರ್ವಕಾಲದಲ್ಲಿ ಸಂಕ್ರಾಂತಿ ಪುರುಷನ ನಾನಾ ಬಗೆಯ ಶಕ್ತಿಯ ಏಳಿಗೆಯಿಂದ ಈ ಯುಗಾದಿವರೆಗೂ ಯಾವ ಕುಜನ ಒಂದು ಕ್ರೋಧಿನಾಮ ಸಂವತ್ಸರದಲ್ಲಿ ನಾವಿದ್ದೇವೆ ಅಂತಹ ಒಂದು ಸಂದರ್ಭದಲ್ಲಿ ಎಲ್ಲಿವರೆಗೂ ಯುಗಾದಿಯ ಆರಂಭ ಆಗ್ತದೆ ಮುಂದಿನ ಏಪ್ರಿಲ್ನಲ್ಲಿ ಅಲ್ಲಿಯವರೆಗೂ ಕೂಡ ಈ ಸಂಕ್ರಾಂತಿ ಪುರುಷನ ಮತ್ತು ಕುಜನ ವರ್ಷದ ಏಳಿಗೆ ಒಟ್ಟಿಗೆ ಇರೋದರಿಂದ ಪ್ರಾಕೃತಿಕವಾಗಿ ನಾನು ಆಗಲೇ ಹೇಳಿದಂತೆ ಎಲ್ಲೆಲ್ಲೋ ಅಕಾಲದಲ್ಲಿ ಮಳೆ ಆಗ್ತಕ್ಕಂಥದ್ದು, ವಿಪರೀತವಾಗಿರ್ತಕ್ಕಂತಹ ಗಾಳಿ ಬೀಸ್ತಕ್ಕಂಥದ್ದು, ಭೂಮಿ ನಡುಗೋದು ಅಂದರೆ ಭೂಕಂಪನಗಳಾಗ್ತಕ್ಕಂಥದ್ದು ಇದೆಲ್ಲ ಪದೇ ಪದೇ ಆಗ್ತಾ ಇರೋದು ಕುಜನ ವರ್ಷವೂ. ಆದ್ದರಿಂದ ಈ ಸಂಕ್ರಾಂತಿಯ ಏಳಿಗೆಯ ಕಾಲದಲ್ಲೂ ಕೂಡ ಈ ಸೂರ್ಯನ ಉತ್ತರಾಯಣ ಶುರುವಾದಾಗ ಇದೆಲ್ಲ ಸ್ವಲ್ಪ ಪ್ರಾಕೃತಿಕವಾಗಿರ್ತಕ್ಕಂಥ ದೋಷಗಳು ಕೂಡ ಹೆಚ್ಚಾಗ್ತದೆ. ಒಂದಕ್ಕೊಂದಕ್ಕೆ ನಾವು ತುಲನೆ ಮಾಡಿ ನಾವು ನೋಡಿದಾಗ ಯುಗಾದಿವರೆಗೂ ಕೂಡ ಸ್ವಲ್ಪ ಪ್ರಾಕೃತಿಕವಾಗಿ ದೋಷಕರವೇ ಅಂತಂತಾನೆ ಈ ಸಂಕ್ರಾಂತಿ ಪುರುಷನ ವಿಷಯದಲ್ಲಿ ವಿಚಾರ ಮಾಡಿದಾಗ. ಇನ್ನು ಗೋಚಾರ ಅವತ್ತು ಹೇಗಿದೆ ಅನ್ನೋದನ್ನು ಕೂಡ ನಾವು ವಿಚಾರ ಮಾಡಬಹುದು. ಮಕರ ರಾಶಿಯಲ್ಲಿ ರವಿ ಇದ್ದಾಗ ಅನ್ಯಗ್ರಹರೆಲ್ಲ ಹೆಚ್ಚು ಕಮ್ಮಿ ಆಯಾ ತುಂಬ ವ್ಯತ್ಯಾಸ ಏನು ಇರೋದಿಲ್ಲ. ಚಂದ್ರನ ಚಾರ ಅವತ್ತು ಪುನರ್ವಸು ನಕ್ಷತ್ರದಲ್ಲಿ ಇರ್ತದೆ, ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಸಪ್ತಮ ದೃಷ್ಟಿಗಳಲ್ಲಿ ಬಹಳ ಉತ್ತಮವಾಗಿರ್ತಕ್ಕಂಥ ಶುಭ ಕಾರ್ಯಗಳಿಗೆ ಅನುಕೂಲಕರವಾಗ್ತದೆ. ಆರೋಗ್ಯವು ವೃದ್ಧಿಸ್ತದೆ. ನಮಗೆ ಎಲ್ಲದಕ್ಕಿಂತ ಬೇಕಾಗಿರೋದು ಇವತ್ತಿನ ಕಾಲದಲ್ಲಿ ಒಂದು ನೆಮ್ಮದಿ, ಮನಸ್ಸಿಗೆ ನೆಮ್ಮದಿ ಬೇಕು. ಅದಕ್ಕೆ ದೇಹದಲ್ಲಿ ಆರೋಗ್ಯ ಬೇಕು. ಮನಸ್ಸಿಗೆ ನೆಮ್ಮದಿ ನಾವೇ ತಂದುಕೊಳ್ಬೇಕು. ಆರೋಗ್ಯವನ್ನು ದೇವರು ಕೊಟ್ಟು ಕಾಪಾಡಬೇಕು. ಯಾಕಂದರೆ ಆರೋಗ್ಯವನ್ನು ನಮಗೆ ಕೊಟ್ಟೇ ಕಳಿಸಿರ್ತಾನೆ ದೇವರು. ಆದರೆ ಕಾಲಕ್ಕೆ ನಮಗೆ ಸೂರ್ಯಾದಿ ಗ್ರಹರ ಅನುಕೂಲದಿಂದ ಮಾತ್ರನೇ ಆರೋಗ್ಯವನ್ನು ನಾವು ಕಾಪಿಟ್ಕೊಳ್ಳಿಕ್ಕೆ ಸಾಧ್ಯ. ಇಲ್ಲದೆ ಹೋದರೆ ಆಗೋದಿಲ್ಲ. ಹಾಗಾಗಿ ಅದು ದೈವಾಧೀನ. ಆರೋಗ್ಯ ಅಂತಕ್ಕಂಥದ್ದು ಸಹಜವಾಗಿ ನಮಗೇನು ಕೊಟ್ಟು ಕಳಿಸಿರ್ತಾನೆ ಅದನ್ನು ತಕ್ಕ ಮಟ್ಟಿಗೆ ನಾವು ನೋಡ್ಕೊಳ್ಬೋದೇ ಹೊರತುವೆ ನಾವು ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ನಮ್ಮಿಂದ ಏನೂ ಮಾಡಲಿಕ್ಕೆ ಆಗಲ್ಲ. ಹಾಗಾಗಿ ಇದು ಪರಾಧೀನತೆಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ದೀನಿ. ಆದರೆ ಮಾನಸಿಕ ಪ್ರಸನ್ನತೆ, ಮನಸ್ಸು ಪ್ರಸನ್ನನಾಗ್ತಕ್ಕಂಥದ್ದು ಮನಸ್ಸಿಗೆ ನೆಮ್ಮದಿ ಅಂತಕ್ಕಂಥದ್ದು ಬಹುತೇಕ ನಮ್ಮ ಕೈಲಿ ಇದೆ. ನಾವು ಯಾವುದಕ್ಕೆ ಚಿಂತೆ ಮಾಡ್ತೀವಿ, ಮಾಡಬೇಕು ಅಥವಾ ಮಾಡಬಾರ್ದು, ಮನಪ್ರಸಾದ ಅಥವಾ ಮನಪ್ರಸನ್ನತೆ, ಉತ್ತಮವಾಗಿರ್ತಕ್ಕಂಥ ವಿಚಾರಗಳನ್ನು ನಾವು ಮನಸ್ಸಿನಲ್ಲಿ ಚಿಂತನೆ ಮಾಡ್ತಕ್ಕಂಥದ್ದು, ಉತ್ತಮರ ಸಂಘವನ್ನು ಮಾಡ್ತಕ್ಕಂಥದ್ದು, ಉತ್ತಮ ವಿಚಾರಗಳನ್ನು ತಿಳ್ಕೊಳ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಮಾನಸಿಕ ನೆಮ್ಮದಿಗೆ ನಾವೇ ಮಾಡಿಕೊಳ್ಳಬಹುದು. ಆರೋಗ್ಯವನ್ನು ಕೂಡ ತಕ್ಕ ಮಟ್ಟಿಗೆ ನಾವು ನೋಡಿಕೊಳ್ಳಬಹುದು. ಆದರೆ ಬಹುತೇಕವಾಗಿ ಇದೆಲ್ಲವೂ ಕೂಡ ಗ್ರಹಾದಿಗಳ ಅಧೀನವಾಗಿರ್ತಕ್ಕಂಥದ್ದು. ಗ್ರಹರು ಕಾಲದ ಅಧೀನ, ಕಾಲವು ಭಗವಂತನ ಶಕ್ತಿಯಾಗಿದೆ. ಹಾಗಾಗಿ ಅಂತಹ ಶಕ್ತಿ ಆ ಸೂರ್ಯ ಭಗವಾನನೇ ಅಂತಹ ಶಕ್ತಿ ಅಂತಂತ ವೇದಗಳು ಹೇಳಿ, ಆ ಸತ್ಯೇನ ರಜಸ, ಸತ್ಯಭೂತವಾಗಿರ್ತಕ್ಕಂತಹ ರಜಸ ಹರಿತಕ್ಕಂತಹ ಬೆಳಕು, ಆ ಕಿರಣಗಳು, ಸೂರ್ಯ ರಶ್ಮಿಗಳು ವರ್ತಮಾನೋ, ನಾವು ನಿನ್ನೆ ಕಳೆದೋಗುತ್ತೆ, ನಾಳೆ ಇನ್ನೂ ಬಂದಿಲ್ಲ ಅಂತಹ ಒಂದು ಕಾಲವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಆ ರಜಸ. ಆ ಸತ್ಯೇನ ರಜಸ ವರ್ತಮಾನೋ, ಈ ವರ್ತಮಾನವನ್ನು ಅಮೃತಂ ಮರ್ತ್ಯಂಚ, ಈ ವರ್ತಮಾನವನ್ನು ನಮಗೆ ಅಮೃತವಾಗಿ ಮಾಡ್ತಕ್ಕಂಥವನೇ ಅಂತಹ ಸೂರ್ಯ ಭಗವಾನನಿಗೆ ನನ್ನ ನಮಸ್ಕಾರಗಳು ಅಂತಂತ ಆ ಕಾಲಪುರುಷನಿಗೆ ಅಥವಾ ನಾವಿಷ್ಟು ತನಕ ಹೇಳಿ ಸಂಕ್ರಾಂತಿ ಪುರುಷನಿಗೆ ಇದೆಲ್ಲರಿಗೂ ಕೂಡ ಆ ನಮಸ್ಕಾರಗಳನ್ನು ಹೇಳ್ತಕ್ಕಂಥದ್ದು. ಯಾಕಂತಂದರೆ ಸಹಜವಾಗಿ ನಾವು ದೈವಾಧೀನರಾಗಿರ್ತಕ್ಕಂಥವರು. ಸಾಮಾನ್ಯವಾಗಿ ಹೇಳ್ತಾರೆ ಜನರು ತೀರ್ಕೊಂಡಾಗ ಇವತ್ತು ಇಂಥವರು ದೈವಾಧೀನರಾದರು ಅಂತಂತ ಒಂದು ವಾಡಿಕೆ ಅಂತ. ಆದರೆ ನಿಜಕ್ಕೂ ಅರ್ಥ ಅದಲ್ಲ. ನಾವೆಲ್ಲರೂ ಸಹಜವಾಗಿ ದೈವಾಧೀನರೇ, ಮೃತ ಹೊಂದಿದರು ಅಂತಂತ ಹೇಳಬೇಕಷ್ಟೇ. ಆದರೆ ಒಂದು ಗೌರವ, ದೈವಾಧೀನರಾದರು, ಸ್ವರ್ಗಸ್ಥರಾದರು, ನಾವು ಯಾರನ್ನೂ ಹೋಗಿ ನೋಡ್ಕೊಂಡು ಬರಲ್ಲ. ಇವನು ನರಕಕ್ಕೆ ಹೋಗಿದ್ದಾನ, ಸ್ವರ್ಗಕ್ಕೆ ಹೋಗಿದ್ದಾನ, ಎಲ್ಲಿಗೆ ಹೋಗ್ತಾರೆ, ವಿ ಡೋಂಟ್ ನೋ. ಏನಕ್ಕೆ ಇದೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮ ಪ್ರತಿಯೊಂದು ಮಾತಿಗೂ ಅದರ ಹಿನ್ನೆಲೆ ಏನಾದರೂ ಇರ್ತದೆ, ಒಂದು ಅರ್ಥ ಇರ್ತದೆ. ನಾವು ಆ ಅರ್ಥ ಬಿಟ್ಟುಬಿಡ್ತೀವಿ.
ಅರ್ಥವಿಲ್ಲದ್ದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇರ್ತೀವಿ. ಹಾಗಾಗಿ ಕಾಲ ಅಂತಂತ ಬಂತು, ಸಂಕ್ರಾಂತಿ ಅಂತ ಬಂತು, ಸಂಕ್ರಾಂತಿಗೆ ಬೇಕಾಗಿರ್ತಕ್ಕಂಥ ನಾನಾ ಶಕ್ತಿ ಸಂಚಯನಗಳು ಬಂತು, ಸೂರ್ಯಗ್ರಹಣ ಅನುಗ್ರಹ, ಅವನ ಶಕ್ತಿ ಇತ್ಯಾದಿಗಳು ಬಂತು. ಆವಾಗ ನಾವು ಇದನ್ನೆಲ್ಲ ವಿಚಾರ ಮಾಡಿದಾಗ ನಾವು ಸಹಜವಾಗಿ ಗ್ರಹರ ಅಧೀನಕ್ಕೆ, ಕಾಲದ ಅಧೀನದಲ್ಲಿ ಇರತಕ್ಕಂಥವರು. ಹಾಗಾಗಿ ಅಂತಹ ಸೂರ್ಯ ಭಗವಾನನೇ ಕಾಲ, ಅವನಿಗೆ ಈ ರೀತಿಯ ನಮಸ್ಕಾರಗಳನ್ನು ಸಲ್ಲಿಸ್ತಾ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡಿ, ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತನ್ನು ಆಡೋಣ. ಆಯುರಾರೋಗ್ಯವನ್ನು ವೃದ್ಧಿಸಿ ನಮ್ಮೆಲ್ಲರನ್ನು ಧರ್ಮ ಮಾರ್ಗದಲ್ಲಿ ಭಗವಂತನು ಒಯ್ಯಲಿ ಅಂತಂತ ಪ್ರಾರ್ಥಿಸ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.